ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಷಾ ಗೌಡ ವ್ಲಾಗ್. ಗೈಸ್, ಇದೇ ನಮ್ಮ ಕೊಟ್ಟಿಗೆ ಇತ್ತು ಇಲ್ಲಿ ಹಸಿನ ಕೊಟ್ಟಿಗೆ. ಅದನ್ನ ರಿನೋವೇಟ್ ಮಾಡ್ಬಿಟ್ಟು ಈ ತರ ಏನಿದು ಏನು ಶೀಟ್ ಎಲ್ಲ ಹಾಕವ್ರೆ. ಮೊದಲು ಹಸಿನ ಕೊಟ್ಟಿಗೆ ಎಲ್ಲ ಇತ್ತು, ಇಲ್ಲಿ ಹಸ ಇತ್ತು. ಇವಾಗ ಹಸ ಏನೋ ನೋಡ್ಕೊತಾ ಇಲ್ಲ. ನಮ್ಮ ತಾತಂಗ, ನಮ್ಮ ಅಜ್ಜಿ ಬೆಂಗಳೂರಲ್ಲಿ ಇರುತ್ತೆ, ನಮ್ಮ ತಾತಂಗ ಕೈಲಾಗಲ್ಲ ಇವಾಗೆಲ್ಲ ನೋಡ್ಕೊಳಕ್ಕೆ, ಮಂಡಿ ನೋವೈತೆ. ಅದಕ್ಕೋಸ್ಕರ ಇವಾಗ ರಿನೋವೇಟ್ ಮಾಡಿದಾರೆ. ಒಳಗಡೆ ಫುಲ್ ಏನೇನೋ ರಾಗಿ ಅದು ಇದು ಅಥವಾ ಇವರು ವರ್ಕ್ಗಳಿಗೆ ಬೇಕಾಗಿರೋದು ಎಲ್ಲ ತುಂಬಿಕೊಂಡವ್ರೆ. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಅವತ್ತು ನೈಟ್ ಅಲ್ಲಿ ತೋರ್ಸಕ್ಕಾಗಿರ್ಲಿಲ್ಲ ಗೈಸ್. ನೋಡಿ ಇವಾಗ ಹಿಂಗ್ ಕಾಣುತ್ತೆ ಔಟ್ ಸೈಡ್ ಇಂದ. ಒಳಗ್ ಹೋಗೋಣ. ಒಳಗ್ ಹಿಂಗ್ ಹೋದ್ರೆ ಅಲ್ಲಿ ಮಿಷಿನ್ ಮನೆ ಅಂತ ಇದೆ. ದಿಸ್ ಇಸ್ ಮಿಷಿನ್ ಮನೆ. ಇದು ಮಿಷಿನ್ ಮನೆ. ನವಿಲ್ ಕಾಣಿಸ್ತಿದ್ಯಾ? ಇಲ್ಲಿ 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 ನೋಡಿ ಗೈಸ್, ನವಿಲು ಅಲ್ಲಿ ಗಂಟ ಹೋಗೋ ಅಷ್ಟ್ರಲ್ಲೇ ಹೋಗ್ಬಿಡುತ್ತೆ ಅಂತ ಅನ್ಕೊಂತೀನಿ. ನಾನು ಬಿದ್ದೆ ಹೋಯ್ತೀನಿ ರೋಡಲ್ಲಿ. ಇಲ್ಲಿ ನೋಡಿ ಹೆಂಗ್ ಹೋಗ್ತಿದ್ದೀನಿ ಇದ್ರಲ್ಲಿ. ಅಲ್ಲಿದೆ ಗೈಸ್, ಆದ್ರೆ ಓಡ್ಬಿಡುತ್ತಾ ಅಂತ ನನಗೆ ಡೌಟ್. ನೋಡಿ ಕಾಣಿಸ್ತಿದ್ಯಾ? ಅಜ್ಜೋ ಕೆಳಗೊಟ್ಟಾಯ್ತು. ಬನ್ನಿ ಅಲ್ಲಿ ಗಂಟ ಹೋಗೋಣ, ಕಾಣಿಸಿದ್ರೆ ವಿಡಿಯೋ ಮಾಡ್ತೀನಿ. ಗೈಸ್ ಓಡೋಗ್ತೈತೆ ಗೈಸ್ ಅದು. ನನಗೆ ಯಾಕೆ ನೋಡಿ ಗೈಸ್, ಅಲ್ಲಿ ಹೋಗ್ತೈತೆ ನೋಡಿ. ಅಲ್ಲಿ ನಾವು ಹತ್ರ ಬಂದ್ವಿ ಗೈಸ್. ವಾಯ್ಸ್ ನೋಡಿದ ತಕ್ಷಣ ಅಲ್ಲ, ವಾಯ್ಸ್ ಕೇಳಿದ ತಕ್ಷಣ ಓಡ್ಬಿಡ್ತು. ಈಗಲೂ ಅಲ್ಲೇ ನಿಂತೈತೆ. ನಾವು ಹತ್ರ ಹೋಗ್ತಿದ್ದಂಗೆ ದೂರ ಹೋಗ್ತಾ ಐತಿ. ಗೊತ್ತಾ ಗೈಸ್, ಇಲ್ಲಿ ಮಾವಿನಕಾಯಿ ಕೀಳಕ್ಕೆ ಅಂತ ಬಂದ್ವಿ. ಏನಂದ್ರೆ ಇವಾಗ ನಾನು ಬೇರೆ ಹೊಸ ಬಟ್ಟೆ ಹಾಕೊಬಿಟ್ಟಿದ್ದೀನಿ ಹಬ್ಬ ಅನ್ಬಿಟ್ಟು. ಮಾವಿನಕಾಯಿ ಕಿತ್ತರೆ ಗೊತ್ತಲ್ಲ, ಹಾಲು ಬರುತ್ತೆ, ಡ್ರೆಸ್ ಎಲ್ಲ ಹಾಳಾಗ. ನಮ್ಮಮ್ಮ ಹೇಳ್ತು ಚೇಂಜ್ ಮಾಡ್ಕೊಂಡು ಹೋಗಂತ. ಏನಿಲ್ಲ ಮಮ್ಮಿ ಅಂತ ಬಂದೆ. ನೋಡಿ ಗೈಸ್, ನನ್ನ ಮಿಷಿನ್ ಮನೆ. ಇಲ್ಲಿ ವಾಟ್ರು ಆನ್ ಮಾಡೋಕ್ಕೆ ಅಥವಾ ಮೋಟ್ರು ಅದೆಲ್ಲ ಆನ್ ಮಾಡೋಕ್ಕೆ ಮಿಷಿನ್ ಇದೆ. ಸೊ ಅದಕ್ಕೆ ಮಿಷಿನ್ ಮನೆ. ಇಲ್ಲೊಂದು ಮಂಚ ಇತ್ತು, ಎಲ್ಲ ಮುರಿದೋಗಿದೆ ಇದು. ನೋಡಿ ಹಿಂಗೈತೆ. ಇದನ್ನೇನಾರ ನೀಟಾಗಿ ರಿನೋವೇಟ್ ಮಾಡಿದ್ರೆ ಗೈಸ್, ನಾವು ಬಂದಾಗ ಮಲ್ಕೊಳಕ್ಕೆ ಮಾಡೋಕ್ಕೆ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲಿ ಏನೋ ಐತೆ, ಏನು ಅಂತ ಗೊತ್ತಿಲ್ಲ ನಂಗೆ. ಬೇರೆ ಏನು ಮುಟ್ಟಕ್ಕೂ ಭಯ. ಇಲ್ಲಿ ಏನೋ ಬಟ್ಟೆ ಕಾಣಿಸ್ತಾ ಇಲ್ವಲ್ಲ, ಬರೀ ಅದೊಂದು ಬೆಡ್ಶೀಟ್ ಐತೆ. ಅಥವಾ ಹಣ್ಣು ಆಗಕ್ಕೆ ಮುಚ್ಚೈತ ಏನಕ್ಕೂ ಗೊತ್ತಿಲ್ಲ. ಬೆಡ್ಶೀಟ್ ಎತ್ಕೊಂಡು ಮಾಮ ಲಾಕ್ ಹಾಕ್ಬಿಟ್ಟು ನೀವು ಬೇಕಂತೆ ಅದೇ ತಗೋತೀನಿ. ಈ ಕಡ್ಡಿ ಇತ್ತಲ್ಲ, ಹೇಳ್ತೀನಿ ನಿಮಗೆ. ಈ ಕಡ್ಡಿ ಔಚ್ ಗೊತ್ತಾಯಿಲ್ಲ. ನೋಡಿ ಗೈಸ್, ಈ ಕಡ್ಡಿ ಐತಲ್ಲ, ಇದು ನಮ್ಮ ಮೀಶೋದಲ್ಲೋ ಅಮೆಝಾನಲ್ಲೋ ಬುಕ್ ಮಾಡಿದ್ದು ಮಮ್ಮಿ. ಮಾವಿನಕಾಯಿ ಕೀಳಕ್ಕೆ ಚೆನ್ನಾಗಿರುತ್ತೆ. ಏನಿದ್ರ ಡೀಟೇಲಿಂಗ್ ಅಂತ ಅಂದ್ರೆ, ಇಲ್ಲಿ ನೋಡಿ, ಇದು ಒಂಥರ ಚಾಕ್ ಥರ ಇದೆ. ಅಲ್ಲಿ ಹೋಗಿ ಹಿಂಗೆ ಹೇಳಿದ್ರೆ ಬಂದ್ಬಿಡುತ್ತೆ ಆರಾಮಾಗಿ. ಸೊ ಅಲ್ಲಿ ಹೋಗಿ ಮಾವಿನಕಾಯಿ ಕೀಳ. ನಮ್ಮ ಮಾಮ ನೋಡಿ ಏನು ಮಸ್ತಾಗಿ ರೆಡಿ ಆದ್ರು, ಚಡ್ಡಿಲ್ಲ ತಂದಿದ್ರು. ನಾನೇ ಹಿಂಗ ತುದಿ ಗಂಟೆ ಹೆಂಗ್ ಕಾಣುತ್ತೆ ಗೈಸ್, ಅಲ್ಲಿ ಆ ತುದಿ ಗಂಟ ಅಷ್ಟು ನಮ್ಮ ತೋಟನೇ. ಅಂದ್ರೆ ಇದು ಹೆಂಗೆ ಅಂದ್ರೆ ಫುಲ್ ಸ್ಟ್ರೈಟು. ಅಲ್ಲಿ ಗಂಟನೂ ತೆಂಗಿನಕಾಯಿ ಮರಗಳವೆ. ಎಳ್ಳೀರಂತೂ ಸಕ್ಕತ್ತಾಗಿರುತ್ತೆ ಗೈಸ್. ಇನ್ನೂ ಕೆಲಸ ಮಾಡಕ್ಕೆ ಬಂದಿಲ್ಲ. ನಮ್ಮ ಮಾಮನೆ ಮರ ಹತ್ಬಿಟ್ಟು ಎಲ್ಲ ಕೇಳ್ತೈತೆ. ಬರಲ್ವಾ ನಮ್ಮ ಮಾಮ ಮರ ಹಚ್ಚಿ ಏನೇನೋ ಸಾಹಸ ಮಾಡ್ತವ್ರೆ ನಮ್ಮ ಮಾಮ. ಪೂಜಾರು ಕೈ ಇದಾಗತ್ತಲ್ಲಿ. ನೀಟ್ ಕಲೆಕ್ಟ್ ಮಾಡ್ಕೊಂಡ್ಬರ್ಬೋದು. ಕಲೆಕ್ಟ್ ಆಗಿದೆ ಅದ್ರೊಳಗಡೆ. ಇದು ಹಂಗೆ ಬಿಟ್ರೇನೆ, ಹಂಗೆ ಮೇಲಿಂದ ಕೆಡವ್ಬಿಟ್ರೆ ಒಡೆದೋಗ್ಬಿಡ್ತವೆ. ನೀ ಹಣ್ಣಾಗಲ್ಲ ನೀಟಾಗೆ, ಒಂಥರ ಆಗುತ್ತೆ. ಕಲೆಕ್ಟ್ ಮಾಡ್ಕೋಬೋದು. ಎಷ್ಟೊಂಥರ ಎಷ್ಟು ಹಸ್ರಾಗೈತೆ ನೋಡಿ. ನಮ್ಮ ಮಾಮಜ್ಜಿ ಎಷ್ಟು ಮಿಷಲ್ ರಪ್ಪ ಅಂತ ಬಿದ್ದೋಗಿರೋದು. ನೋಡಿ, ಇದು ಬಿದ್ದೆ ಹೋಯ್ತು. ಫುಲ್ ನೇತಾಡ್ತೈತೆ ನಮ್ಮ ಮಾಮ. ನಾನು ತಿರುಗಿ ನೋಡಿದ್ರೆ ಗೈಸ್, ನಮ್ಮ ತಾತ ಬತ್ತವ್ರೆ.
ನಾವು ಇಷ್ಟ ಗಂಟ ಕಿತ್ತು ಒಳ್ಳೆ ಹೆಂಗಾಗಿದೆ ನೋಡಿ. ಅಲ್ಲಿ ಕಿತ್ತು 2 ಬ್ಯಾಗ್, ಇದೊಂದು ಬ್ಯಾಗ್ ಅದೊಂದು ಬ್ಯಾಗ್ ಎರಡನ್ನೂ ತುಂಬಿಸಿದ್ದೀವಿ. ಈಗ ಮಾತಾಡ್ತಾರೆ ನಾಳೆ ಬಂದರು ಶಿವರಾಮೇಗೌಡರು. ನೋಡಿ ಗೈಸ್, ಇಲ್ಲೆಲ್ಲ ಕುಯ್ಕೊಂಡು ಆವಾಗಲೇ ಬಿತ್ತಲ್ಲ ನಮ್ಮ ಮಾಮ, ಇಲ್ಲೆಲ್ಲ ಖರ್ಚು ಹೋಗೈತೆ, ಫುಲ್ ರಕ್ತ ಬತ್ತದೆ. ಏನೇನು ಮಾಡ್ಕತೀಯ ಮಾಮ ನೀನು? ಅದೇ ಹುಷಾರಾಗಿ ಮಾಡ್ಬೇಕು. ಗಾಡಿ ಒಳಗೆ ಇಕ್ಬಿಡೋಣ. 2 ಬ್ಯಾಗ್ ಎತ್ಕೊಂಡು ಗಾಡೀಲಿ ಹೊರಟಿದೀವಿ. ಹೋಗೋಣ ಬನ್ನಿ. ವೀಡೋಗಲ್ಲ ಬಿಡು, ನಾನು ಹಿಡ್ಕೊಬತ್ತೀನಿ. ನಮ್ಮಮ್ಮ ಗಾಡೀಲಿ, ನಾನು ಈ ಗಾಡೀಲಿ ಹೋಗೋಣ ಮನೆಗೆ ಹೋಗ್ಬಿಟ್ಟು ಪೂಜೆಗೆ ರೆಡಿ ಮಾಡ್ಕೋಬೇಕಲ್ಲ ಅಮ್ಮ. ಕೋಳಿ ಇದೆ, ಇದಿದೆ. ಇಲ್ಲ ಬಂದ್ಬಿಡಿ, ಬನ್ನಿ ಪರವಾಗಿಲ್ಲ. ಆಗಲ್ವ ಹಂಗೆ? ನಮ್ ತಾತನ್ ಕುಣಿಸ್ಕೊಂಡು ಹೋಯ್ತಾ ಇದೀನಿ. ಹೇಳಿದ ಹೇಳಿ ಏನಾದ್ರು. ಊರಿಂದ ಬೈತಾ ಇದ್ದೀನಿ. ಹಾ, ಎಲ್ಲಿ? ಬೆಳ್ಳೂರ್ಗೆ ಹೋಗಿ ಬೆಳ್ಳೂರಿಂದ ಮನೆಗೆ ಹೋಯ್ತಾ ಇದ್ದೀನಿ. ನಮ್ ತಾತ ಹೋಗಿ ಮಟನ್ ತಂದ್ರ, ಕೋಳಿ ತಂದಿದೀವಿ. ಅಲ್ಲಿ ಲಕ್ಷ್ಮೀ ದೇವ್ರ ಐತೆ, ಅಲ್ಗೂ ಹೋಗ್ತೀನಿ, ನಾನು ತೋರಿಸ್ತೀನಿ. ಲಕ್ಷ್ಮೀ ದೇವ್ರ ಹತ್ರ ಹೋಗಿ ನೋಡಿ. ದೇವ್ರು ಲಕ್ಷ್ಮಿ ಅಲ್ವಾ? ಸುಂಕಿ ಮಾರಮ್ಮನ ಹಬ್ಬ ಅಂತಾನೆ ತಾನೇ ಕರೆಯೋದು ಈ ಹಬ್ಬನ. ನೋಡಿ ಗೈಸ್, ನಮ್ಮ ಮಾಮ ಮುಂದೆ ಹೋಯ್ತಾ ಐತೆ. ಬನ್ನಿ ತಾತ, ಏನಿಲ್ಲ ಓಡಿಸ್ತೀನಿ ಗೈಸ್. 1 ಹ್ಯಾಂಡಲ್ಲಿ ಓಡಿಸ್ತಿರೋದಕ್ಕೆ ಎದ್ರಕಂತೈತೆ ನಮ್ದಲ್ಲ. ಆಮೇಲೆ ಸಿಗ್ತೀನಿ ಬಿಡಿ. ಆಪೋಸಿಟ್ ಸೈಡ್ ಇಂದ ಹೆಂಗ್ ಕಾಣುತ್ತೆ ಮನೆ. ಬನ್ನಿ, ಈಗ ಎಲ್ಲರೂ ಪೂಜೆ ಮಾಡ್ಸಕ್ ಹೋಯ್ತಾ ಇದೀವಿ. ಪೂಜೆ ಮಾಡಿಸ್ಕೊಂಡ್ ಬಿಡ್ರಿ. ನೋಡಿ ಸುಮಾರಮ್ಮ ಎಲ್ಲ ಕೈ ಕೊಟ್ಕೊಂಡ್ಬಿಡಿ. ಅಲ್ಲೇ ಹತ್ಬಿಡ್ತು ನಮ್ಮ ಮಾವ. ನಡೆಸ್ತಿಲ್ಲ ಬಯಸಿದ್ರು. ನೋಡಿ ನಮ್ಮ ಅಜ್ಜಿ ಕೋಳಿನ ಫುಲ್ ಅದ ಬಿಟ್ಕೊಟ್ಟೈತೆ. ತಲೆ ನಡೆಸ್ತೇನೆ ಬಯಸಿದ್ರು. ಎಷ್ಟೊತ್ತಾಯ್ತು ಆಗ್ಲಿಂದ. ನಿದ್ದೆ ಮಾಡಕ್ ಕೋಳಿ ತಂದ್ಬಿಟ್ಟವ್ರಿಗೆ ನಿದ್ದೆ ಮಾಡ್ತಾವೆ. ಅದು ಹೆವಿ ನಿದ್ದೆ ಮಾಡ್ತೈತೆ. ಓಕೆ ಗೈಸ್, ಚಿಕನ್ ಮಾಡ್ಕೊಂಡು ಮಟನ್ ಮಾಡ್ಕೊಂತೀನಿ. ನೀನ್ ಚಪ್ಲಿ ಹಾಕೊಳಕ್ ಹೋಗಿದ್ಯಾ ಅನ್ಬಿಟ್ಟು ತಾತ ಎಲ್ಲ ನಿಂತಿದ್ರೆ ಅನು ಹೇಳಲ್ಲ ಬಾಯಿಲ್ಲ, ಅವ್ರ ಜೊತೆನೆ ಬರೋದು ಅಂತ. ಪೂಜೆ ಮುಗಿಸ್ಕೊಂಬಂದು ನಾನು ಔಟ್ಫಿಟ್ ಚೇಂಜ್ ಮಾಡಿ ಇವಾಗ ಏನ್ ಮಾಡ್ತಿದೀವಿ ಅಂದ್ರೆ ಕೋಳಿ ಸುಡ್ತಾ ಇದೀವಿ ನೋಡಿ. ಇದಿನ್ನೂ ತೋಟದಲ್ಲಿ ಮಾಡಿದ್ರೆ ಸಖತ್ತಾಗಿರೋದು. ನೋಡಿ ಗೈಸ್, ಇವಾಗ ಚೆನ್ನಾಗಿ ಬೆಂಕಿ ಎತ್ಕೊಂಡು ಉರಿತಾ ಇದೆ. ಇಲ್ಲಿ ನಮ್ಮ ತಾತ ತಲೆ ಸೀತೈತೆ ನೋಡಿ ಗೈಸ್. ಇಷ್ಟು ಬಿಸಿ ಮಾಡಿದ್ದಾರೆ. ಇವಾಗ ನೀರು ಹಾಕೋದು ಎಲ್ಲ ಬಿಡಿಸ್ಬೇಕು. ಅದು ಬಿಡಿಸ್ಬಿಟ್ಟು ಈಗ ತಗೊಂಡೋಗಿ ಅಲ್ಲಿ ಕೊಡೋದಲ್ವ ತಾತ ಸಾರು ಮಾಡೋಕ್ಕೆ. ಕಟ್ ಮಾಡಬೇಕು. ಏನೋ ಕಿಸ್ಕೊಂಡ್ಬಿಡ್ತವ್ರೆ ಗೈಸ್, ಕಿಚ
ನೋಡಿ ಗೈಸ್ ಫುಲ್ಲು ಆಪರೇಷನ್ ಮಾಡ್ತವ್ರೆ ಕೋಳಿಗೆ. ಹೋಗಿ ಹಾಫ್ ಬಾಯ್ಲ್ ಮಾಡೈತೆ ನಮ್ಮ ಮಾಮ. ಎಲ್ಲರೂ ಹಂಗೆ ಸಾರಲ್ಲಿ ಮುದ್ದೆ ಮಾಡ್ಕೊಂಡು ತಿನ್ಕೋಬೇಕಷ್ಟೇ. ದಪ್ಪ ಹೊಡ್ದು ಸುಮ್ಮನೆ ಹಿಂಗೆ ದಪ್ಪ ಹಿಂಗೆ ಮಾವಿನಲ್ಲಿ ಕವಡಲ್ಲಿ ಹಿಂಗೆ ನಿಂತ್ಕೋಬೇಕು. ಕವಡಿಗೆ ನಿಂತ್ಕೊಂಡು ಒಳಗೆ ಬಿಡ್ಬೇಕು. ಏನು ಮಾಡ್ಬೇಕು ನನಗ ನೋಡಿ ಗೈಸ್ ಈಗ ಕಟ್ ಮಾಡಿಬಿಟ್ಟು ಕೊಡೋದೆ ಸಾಂಬಾರು ಮಾಡೋಕ್ಕೆ. ಎಲ್ಲ ಆರತಿ ಹೊತ್ಕೊಂಡು ಹೋಗ್ತಾವ್ರೆ. ನಾನು ಹೋಗ್ಲಿಲ್ಲ, ಆ ಟಮಟೆ ಸೌಂಡ್ಗೂ ಅದಕ್ಕೂ ಹೆವಿ ತಲೆನೋವು ಬರುತ್ತೆ ಅಂತ. ನೋಡಿ ದೇವ್ರನ್ನೆಲ್ಲ ಹೊತ್ಕೊಂಡು ಆರತಿ ತೊಗೊಂಡು ಹೋಯ್ತವ್ರೆ ಎಲ್ಲರೂ. ನಮ್ಮಮ್ಮನೇ ಕಾಣಿಸ್ತಾ ಇಲ್ಲ, ಎಲ್ಲೈತೋ ಗೊತ್ತಿಲ್ಲ, ಕಾಣಿಸ್ತಾ ಇಲ್ಲಪ್ಪ. ಎಲ್ಲ ಒಟ್ಟಿನಲ್ಲಿ ಕತ್ಲೆಯಲ್ಲಿ ಎಲ್ಲರೂ ಒಂದೇ ಥರ ಕಾಣಿಸ್ತವ್ರೆ ನೋಡಿ.